ತಾಯಿ ಆಶೀರ್ವಾದ ಬಗ್ಗೆ ಮಾತಾಡೋಂಗಿಲ್ಲ. ನಮ್ಮ ಅವತ್ತಿನಿಂದ ಕರ್ಸ್ಕೊಂತಾಳೆ, ಇವತ್ತಿಗೂ ಕರ್ಸ್ಕೊಂತಾಳೆ, ಇನ್ನೂ ಮುಂದೆ ಕರ್ಸ್ಕೊಂತಾಳೆ ಅಂತ ಆಶೀರ್ವಾದ ನಮಗೆ ಐತಿ. ನಾವು ತಲಾಂತರ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ನಾವು ಎತ್ತಿನಗಡೆಗೆ ಬರೋದು, ಬ್ಯಾಸೆ ಮಾಡೋಂಗಿದ್ರೆ ಎತ್ತಿನಗಡೆಗೆ ಬರೋದು. ಟ್ಯಾಕ್ಟ್ರಿ, ಕಾರು, ರೈಲು ಇಕ್ಕಿರೂ ಬರಲ್ಲ. ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ದುದ್ದು ಹೋಬಳಿ, ಶಿವಳ್ಳಿಯಿಂದ ಬಂದಿರೋದು ಸರ್. ನಾನು ಜಾತ್ರೆ ನೋಡಕ್ಕೆ ಬಂದಿರೋದು ಈ ವರ್ಷ ಸರ್. ನಮ್ಮ ಕಡೆ ಇವರೆಲ್ಲ ಬಂದು ದನ ತಕ್ಕ ಹೋಗ್ತಾರೆ, ಆದ್ರೆ ಈ ತರ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಏನ್ ಅನ್ಸುತ್ತೆ? ಫುಲ್ ಖುಷಿ ಸರ್. 3 ದಿನ ಆದ್ರೂ ಹೋಗಕ್ಕೆ ಮನ್ಸ್ಬತ್ತೆ ಇಲ್ಲ. ನೋಡಿ ಸ್ನೇಹಿತರೆ, ಮಂಡ್ಯದ ಜನತೆ ನಮ್ಮ ಮಂತ್ರಗಟ್ಟೆ ಜಾತ್ರೆ ಕುರಿತು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಿದ್ರೆ ಅಂತ. ಸ್ನೇಹಿತರೆ ನೋಡಿ, ಅಂತರಗಟ್ಟೆ ಜಾತ್ರೆಯನ್ನ ನೋಡ್ಬೇಕು ಅಂತ ಇಲ್ಲೊಂದು ವಾಟರ್ ಟ್ಯಾಂಕ್ ಇಡೋ ಅಂತ ಒಂದು ಕಟ್ಟೆ ಐತೆ, ಅದ್ರ ಮೇಲೆ ನಿಂತಿದ್ದೀನಿ. ಇಲ್ಲಿಂದ ನೋಡಿದರೆ ಅಂತರಗಟ್ಟೆ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ಬಂದಿರೋದಾಗಿರ್ಬೋದು, ಇಲ್ಲ ಟ್ರ್ಯಾಕ್ಟರ್ ಆಗಿರ್ಬೋದು, ಸ್ನೇಹಿತರೆ ಎಲ್ಲ ನೋಡ್ಬೋದು. ಲಕ್ಷಾಂತರ ಜನ ಬಂದಿರೋದು ನೋಡ್ಬೋದು. ನೋಡಿ, ಇಲ್ಲಿಂದ ಇಡೀ ಜಾತ್ರೆನ ನೋಡ್ಬೋದು. ತುಂಬ ಖುಷಿ ಆಗುತ್ತೆ. ನೋಡಿ, ಇದು ಮಾಮೂಲಿ ದಿನದಲ್ಲಿ ಬಂದರೆ ಇದೆಲ್ಲ ಸ್ನೇಹಿತರ ಹೊಲ ಗದ್ದೆ ತೋಟ. ಇದು ಇಲ್ಲಿ ಏನು ಜನಗಳಿರಲ್ಲ, ಖಾಲಿ ಇರುತ್ತೆ ಜಾಗ. ದೇವಸ್ಥಾನಕ್ಕೆ ಮಾತ್ರ ಜನ ಬಂದು ಹೋಗ್ತಾ ಇರ್ತಾರೆ. ಆದರೆ ಇವತ್ತು ನೋಡಿದರೆ ಇಲ್ಲೇ ಒಂದು ದೊಡ್ಡ ಸಿಟಿ ಥರ ಆಗಿದೆ. ಅಷ್ಟು ಜನ, ಒಂದು ತಾಲೂಕಲ್ಲಿ ಇರೋ ಅಷ್ಟು ಜನ ಈ ಜಾಗದಲ್ಲಿ ಸೇರಿದ್ದಾರೆ. ತಾಯಿಯ ಭಕ್ತರು ತುಂಬ ಜನ ಇದ್ದಾರೆ. ನೋಡಿ, ಇಡೀ ನಮ್ಮ ಕರ್ನಾಟಕದಲ್ಲೇ ಪ್ರಖ್ಯಾತಿಗೊಂಡಿರುವ ಜಾತ್ರೆಗಳ ಪೈಕಿ ಇದು ಒಂದಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಸ್ನೇಹಿತರೆ, ಇದು ರೈತರ ದೈವ ನಮ್ಮ ತಾಯಿ ದುರ್ಗವ್ವ. ಇದು ರೈತರ ಆರಾಧ್ಯ ದೈವ ಅಂತರಗಟ್ಟೆವನ ಜಾತ್ರೆ. ನೋಡಿ, ಇಲ್ಲಿ ಪಂಚಪಲ್ಲರ ಅಂತ ಹಾಕ್ತಿದ್ದಾರೆ. ಮಂಡಕ್ಕಿಯನ್ನು ರಾಶಿ ಮಾಡಿಬಿಟ್ಟು ಆ ಮಂಡಕ್ಕಿಯನ್ನು ದೇವರಿಗೆ ಎಡೆ ಏರಿಸುವ ಮೂಲಕ ಅವರ ಮನೆಗೆ ಕೊಂಡೊಯ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಖುಷಿ ಪಡ್ತಾರೆ ಭಕ್ತರು. ವಿಶೇಷವಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಜಾತ್ರೆ ಮುಗಿಸ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ರೋಡಲ್ಲಿ ಹೋಗ್ತಾ ಇರ್ತವೆ. ಆ ರೋಡಲ್ಲಿ ಹೋಗುವಾಗ ಅವರ ಅನುಭವ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ. ಸ್ನೇಹಿತರೆ ನೋಡಿ, ಅಂತರಗಟ್ಟೆ ಜಾತ್ರೆಗೆ ಲಟ್ಟಿಕೋಟೆಯ ಗ್ರಾಮಸ್ಥರು ಎತ್ತಿನ ಗಾಡಿಲಿ ಬಂದಿದ್ದಾರೆ. ಅವ್ರ ಊರಿನ ಎಲ್ಲ ಎತ್ತುಗಳನ್ನು ನಿಲ್ಲಿಸಿದ್ದಾರೆ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಹೆಸರು ಯೋಗೇಶ್ ಅಂತ ಹೇಳಿ. ಸರ್ ನಿಮ್ದು ಯಾವ ಊರು? ನಂದು ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ದುದ್ದು ಹೋಬಳಿ, ಶಿವಳ್ಳಿಯಿಂದ ಬಂದಿರೋದು. ಹೌದಾ ಸರ್? ನೀವೇನು ಜಾತ್ರೆ ನೋಡಕ್ಕೆ ಬಂದಿರೋದಾ? ಸರ್ ನಾನು ಜಾತ್ರೆ ನೋಡಕ್ಕೆ ಬಂದಿರೋದು ಈ ವರ್ಷ. ಹೌದಾ, ಇದೇ ಪ್ರಥಮ ವರ್ಷ ಸರ್. ನಮ್ಮ ಕಡೆ ಇವರೆಲ್ಲ ಬಂದು ದನ ತಕ್ಕ ಹೋಗ್ತಾರೆ, ಆದ್ರೆ ಈ ತರ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಏನ್ ಅನ್ಸುತ್ತೆ ನಿಮ್ಮ ಜಾತ್ರೆ? ಫುಲ್ ಖುಷಿ ಸರ್. 3 ದಿನ ಆದ್ರೂ ಹೋಗಕ್ಕೆ ಮನ್ಸ್ಬತ್ತೆ ಇಲ್ಲ. ಹೌದಾ. ನೋಡಿ ಸ್ನೇಹಿತರೆ, ಮಂಡ್ಯದ ಜನತೆ ನಮ್ಮ ಮಂತ್ರಗಟ್ಟೆ ಜಾತ್ರೆ ಕುರಿತು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಿದ್ರೆ ಅಂತ. ನಮಸ್ತೆ. ನಿಮ್ಮ ಹೆಸರು? ಶೇಖರ್. ಸರ್, ನಿಮ್ಮ ಎತ್ತಿನ ಹೆಸರುಗಳೇನು? ಏನ್ ಹೆಸರೇನು ಇಟ್ಟಿಲ್ಲ. ಅಷ್ಟೇ ಸ್ನೇಹಿತರೆ. ನೋಡಿ, ಎತ್ತುಗಳಲ್ಲ ಇವು, ಹಸುಗಳು. ಸರ್, ಲಟ್ಟಿಕೋಟೆ ಅಂತರಗಟ್ಟೆ ಎಷ್ಟು ದೂರ ಆಗುತ್ತೆ? ಒಂದು 20 ಕಿಲೋಮೀಟರ್ ಆಗುತ್ತೆ. ನೋಡಿ, ಹಸಿನಲ್ಲಿ 27 ಕಿಲೋಮೀಟರ್ ಜಾತ್ರೆಯಲ್ಲಿ ಬಂದಿದ್ದಾರೆ ತಾಯಿ ಆಶೀರ್ವಾದ ಪಡ್ಕೊಳಕ್ಕೆ. ಎಷ್ಟು ವರ್ಷದಿಂದ ಗಾಡಿ ಬಿಡ್ತೀರಾ? ಈಗಲೇ ಒಂದು 20-25 ವರ್ಷ ಆತಲ್ಲ ನಾವು ಬಿಡಕಡ್ದು. ಸರ್, ಅಷ್ಟು ವರ್ಷದಿಂದನೂ ಬರ್ತಿದ್ದೀರಾ? ವರ್ಷದಿಂದ ವರ್ಷಕ್ಕೆ ನಿಮ್ ಕ್ರೇಜ್ ಯಾವ ತರ ಇದೆ? ಎಲ್ಲ ಪರವಾಗಿಲ್ಲ, ಎಲ್ಲ ಕ್ರೇಜ್ ನೀನು ಜೋರ್ ಆಗ್ತಾ ಇತ್ತ ಹೊರತಾಗಿ ಕಮ್ಮಿ ಆಗ್ತಾ ಇಲ್ಲ. ಹೌದು ಸರ್. ಊರಲ್ಲಿ ಏನ್ ಫೇಮಸ್ ಅಂದ್ರೆ ಈ ಹಸಿನ ಮೇಲೆ ತುಂಬಾ ಬೆಡ್ಸಾಡ್ತಾರೆ. 3 ವರ್ಷ 4 ವರ್ಷದಿಂದ ಯಾವನು ಮುಟ್ಟಕ್ಕಾಗಿಲ್ಲ ಅಂತ ನಾವು ನೋಡಿಲ್ಲ. ನಾವು ನೋಡ್ಬೇಕಂತಾನೆ ಇವಾಗ ಇದೀವಿ ಈ ಕಡೆ. ಹೆಂಗ್ ಹೋಗ್ತಾರೆ ಅಂತ ಅಂದ್ರೆ ಸ್ನೇಹಿತರು ಹೇಳೋದು, ವರ್ಷ ಇಲ್ಲಿಂದ ಅವ್ರ ಊರಿಗೆ ಹೋಗುವಾಗ ಇವೇ ಫಸ್ಟ್ ಹೋಗ್ತಾ ಅವ್ರ ಊರಿಗೆ ಹಸುಗಳು ಅಂತ ಹೇಳ್ತಿದ್ದಾರೆ. ಬರೋದು ಇವೇ ಫಸ್ಟ್ ಅಂತೆ, ಹೋಗೋದು ಇವೇ ಫಸ್ಟ್ ಅಂತೆ. ನಿಮಗೆ ಸ್ನೇಹಿತರೆ ಇನ್ನೊಂದು ಹೇಳ್ಬೇಕು, ಅಂತರಗಟ್ಟೆ ಜಾತ್ರೆ ರೇಸಲ್ಲಿ ಗಾಡಿ ಹೊಡೆಯೋದನ್ನ ನೋಡ್ಕೊಂಡು ಈ ಜೋಡಿ ಎತ್ತಿನ ಗಾಡಿ ರೇಸ್ಗಳು ಪ್ರಾರಂಭವಾಗಿದ್ದು. ಈ ಎಲ್ಲಾ ರೇಸ್ಗಳಿಗೂ ಅಪ್ಪ ಅಂತ ಹೇಳ್ಬೋದು ನಾವು ಅಂತರಗಟ್ಟೆ ಜಾತ್ರೆಯನ್ನ, ಅಲ್ವಾ? ಅಂದ್ರೆ ಇಲ್ಲಿ ಬರೋ ರೀತಿ ನೋಡ್ಕೊಂಡು, ಇಲ್ಲಿನ ಕ್ರೇಜ್ ನೋಡ್ಕೊಂಡು ಜೋಡಿ ಎತ್ತಿನ ಗಾಡಿ ಸೃಷ್ಟಿಯಾಗಿದ್ದು. ಇದು ನಾವು ಕೂಡ ನೋಡ್ತಾನೆ ಇದೀವಿ ಸ್ನೇಹಿತರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ದೇ ಊರು? ಸರ್ ನಮ್ದು ಲಕ್ಟಿಕೋಟೆ. ನಿಮ್ಮ ಎತ್ತುಗಳ ಹೆಸರು? ಸರ್ ನಮ್ಮ ಹೆಸರು ಪಾರಿ ಗೌರಿ ಅಂತ. ಪಾರಿ ಗೌರಿ. ನೋಡಿ, ರೈಮಿಂಗ್ ಅಲ್ಲಿದೆ. ಎಷ್ಟು ಚಿಕ್ಕದಾಗಿದೆ ರಾಸುಗಳು. ಇವು ಕೂಡ 25 ಕಿಲೋಮೀಟರ್ ಇಂದ ಬಂದಿದ್ದಾವೆ ಸ್ನೇಹಿತರೆ. ಸರ್, 25 ಕಿಲೋಮೀಟರ್ ಏನೋ ಸುಸ್ತಾಗ್ಲಿಲ್ಲ? ಇಲ್ಲ ಸರ್, ನಾನೇ ಮೊದಲು ಬಂದಿದ್ದು. ಸರ್, ಚಕ್ಟಿ ಗಾಡಿ ಹುಡಿದ್ದೆ ಸರ್. ಚಕ್ಡಿ ಗಾಡಿಲಿ ಹುಡ್ಕೊಂಡ್ ಬಂದಿದ್ದಾರೆ ನೋಡಿ. ಸರ್, ಇವತ್ತು ರಾಕೆಟ್ ಪ್ರಚಂಡ ಅಂತ. ರಾಕೆಟ್ ಪ್ರಚಂಡ. ಸರ್, ಇವು ನಿಮ್ಮೂರ್ದೇನೆ? ಇವರು ನಮ್ಮೂರ್ದೆ. ಸರ್, ಇವೆಲ್ಲ ಬೇಸಾಯ ರಾಸುಗಳ? ಸರ್, 2 ವರ್ಷದಿಂದ ಬೇಸಾಯ ಹೊಡೆದಿರೋದು. ಈ ವರ್ಷ ಪ್ರಥಮ ಬಂದಿರೋದು. ಇವ್ರಿಗೆ ಅಷ್ಟು ದೂರದಿಂದ ಬಂದ್ರೆ ಏನು ಸೋಲಾಗಿಲ್ಲ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ. ಇದ್ರ ಹೆಸರು?
ಇದ್ರ ಹೆಸರು ಯಶವಂತ್ ಅಂತ. ಓಕೆ ಸರ್, ಇದ್ರ ಜೊತೆ ಯಾವುದು? ಇದ್ರ ಜೊತೆ ಇನ್ನೊಂದಿತ್ತಲ್ಲಿ. ಓಕೆ, ನೋಡಿ ಸ್ನೇಹಿತರೆ, ಲಕ್ಟಿ ಕೋಟೆ ಎಲ್ಲಾ ಗ್ರಾಮಸ್ಥರು ಕೂಡ ಅವರ ಊರಿನ ರಾಸುಗಳನ್ನ ನಿಲ್ಲಿಸಿ ಪರಿಚಯ ಮಾಡ್ಕೊಡಿದ್ದಾರೆ. ನೋಡಿ, ನಾವು ಇವ್ರು ಏನಾದ್ರು ಕಾರಲ್ಲಿ ಆಗ್ಲಿ ಟ್ರ್ಯಾಕ್ಟರ್ ಆಗಲಿ ಬಂದಿದ್ರೆ ಈ ರೀತಿ ಕ್ರೇಜ್ ಇವರಿಗೂ ಇರ್ತಿರ್ಲಿಲ್ಲ. ಎತ್ತಿನಗಾಡಿಲಿ ಬಂದಿರೋ ಮೂಲಕ ನೋಡಿ ಯಾವ ರೀತಿ ಕ್ರೇಜ್ ಅನ್ನ ತೋರಿಸ್ತಿದ್ದಾರೆ. ತಾಯಿ ಅಂತರಗಟ್ಟೆ ದೇವಿ ಇವರಿಗೆ ಇವ್ರ ಊರಿನ ಗ್ರಾಮಕ್ಕೂ ಹಾಗೂ ಇವರಿನ ರಾಸುಗಳಿಗೂ ಮತ್ತೆ ಜನಗಳಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾವು ಭೂಚೇತನ ಯೂಟ್ಯೂಬ್ ಚಾನಲ್ ಮೂಲಕ ಹಾರೈಸ್ತೀವಿ. ಓಕೆ ಸರ್, ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಇವರು ಕೂಡ ಜಾತ್ರೆಗೆ ಬಂದಿರುವ ರೈತರು. ಸರ್ ನಮಸ್ತೆ. ಹ್ಞೂ ಸರ್, ನಮಸ್ತೆ. ಯಾವ ಊರು ಸರ್? ತವರಿಕೆರೆ. ಹಾಂ, ಮುಖಾಮುದಿ ತವರಿಕೆರೆ. ಹಾಂ, ಹ್ಞೂ ಸರ್. ಓಕೆ ಸರ್, ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? 35. ಓಕೆ, 35 ಕಿಲೋಮೀಟರ್ ಬಂದಿರುವ ರಾಸುಗಳು ಸ್ನೇಹಿತರೆ ಇವು. ಸರ್, ಇವು ಎಷ್ಟನೇ ವರ್ಷದಿಂದ ಬರ್ತಿದಾವೆ ಇವು? ಇದೇ ಫಸ್ಟ್ ಸರ್. ಪ್ರಥಮ ವರ್ಷ. ಹಾಂ, ಪ್ರಥಮ ವರ್ಷ. ಓಕೆ ಸರ್, ಮೊದಲನೇ ವರ್ಷ ಆದ್ರೆ ಯಾವ ರೀತಿ ಬಂದ್ವು? ಭಾಳ ಚೆನ್ನಾಗಿ ಬಂದವು. ಹ್ಞೂ ಸರ್, ಇದಕ್ಕಿಂತ ಮುಂಚೆ ಎಲ್ಲ ಎಷ್ಟು ವರ್ಷದಿಂದ ಬರ್ತಿದ್ದೆ? ಸುಮಾರು ಒಂದು 50 ವರ್ಷಕ್ಕಿಂತ ನಮ್ಮ ಅಜ್ಜರ ಕಾಲದಿಂದಲೂ ಬರ್ತದೆ ನಾವು. ಹ್ಞೂ ಸರ್, ಅವೆಲ್ಲ ಬೇರೆ ಬೇರೆ ರಾಸು? ಬೇರೆ ಬೇರೆ ರಾಸುಗಳು ಸರ್. ಸರ್, ಇವು ಬೇಸಾಯದ ರಾಸುಗಳ? ಬೇಸಿಗೆ ರಾಸುಗಳು, ರೈಸ್ ಹೊಡೆಯೋ ರಾಸುಗಳು ಇವು. ಹ್ಞೂ ಸರ್. ರೈಸಲ್ಲಿ ಆಡಿದ್ರೆ ಒಂದ್ಸಲ ಆಡಿದ ಒಂದ್ಸಲ ಇವು, ನಾವು ಆಡಿಲ್ಲ. ಈಗ ನೆಕ್ಸ್ಟ್ ಇದೆ. ಹ್ಞೂ, ನೆಕ್ಸ್ಟ್ ಇದೆ. ಓಕೆ ಸರ್, ಏನ್ ಅನ್ಸುತ್ತೆ ಅಷ್ಟು ದೂರದಿಂದ ಬರ್ತೀರಾ? ಭಾರಿ ಕ್ರೇಜಿ ಅನ್ನಿಸ್ತು ಸರ್. ಸಖತ ಬಂದು ಭಾಳ ಚೆನ್ನಾಗಿ ಬಂದು ಒಳ್ಳೆ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಬಂದವೆ. ಸರ್, ತಾಯಿ ಆಶೀರ್ವಾದ ಬಗ್ಗೆ ಏನ್ ಹೇಳ್ತೀರಾ? ತಾಯಿ ಆಶೀರ್ವಾದ ಬಗ್ಗೆ ಮಾತಾಡಂಗಿಲ್ಲ. ನಮ್ಮ ಅವತ್ತಿನಿಂದ ಕರ್ಸ್ಕೊಂತಾಳೆ, ಇವತ್ತು ಕರ್ಸ್ಕೊಂತಾಳೆ, ಇನ್ನೂ ಮುಂದೆ ಕರ್ಸ್ಕೊಂತಾಳೆ ಅಂತ ಆಶೀರ್ವಾದ ನಮ್ಗೆ ಐತಿ. ನಾವು ತಲಾಂತರ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ನಾವು ಎತ್ತಿನಗಡೆಗೆ ಬರೋದು. ಬ್ಯಾಸೆ ಮಾಡ್ರಂಗಿದ್ರೆ ಎತ್ತಿನಗಡೆಗೆ ಬರೋದು. ಟ್ಯಾಕ್ಟ್ರಿ, ಕಾರು, ರೈಲ್ ಇಕ್ಕಿರೂ ಬರಲ್ಲ. ನೋಡಿ ಸ್ನೇಹಿತರೆ, ಇವರು ನೀವು ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಎತ್ತಿನ ಗಾಡಿ ಮಾತ್ರ ಬಿಡೋದೇ ಇಲ್ಲ, ಅದರಲ್ಲೇ ಬರೋದು ಅಂತ ಹೇಳ್ತಿದ್ದಾರೆ. ಖುಷಿ ಆಗುತ್ತೆ. ಎತ್ತುಗಳನ್ನ ನೋಡಿ ಯಾವ್ಯಾವ ಮುಖಾಂತರ ನಾವು ಸಾಕಾಣಿಕೆ ಮಾಡ್ತಿದ್ದಾರೆ ನಮ್ಮ ರೈತರುಗಳು. ರೇಸ್ ಆಗಿರ್ಬೋದು, ಈ ಥರ ಜಾತ್ರೆಗಳಿಗಾಗಿರ್ಬೋದು, ತುಂಬಾ ಕಡೆ ನಾವು ಎಲ್ಲೋದ್ರೂ ಸ್ನೇಹಿತರೆ ಈ ರೀತಿಯಾಗಿ ಎತ್ತಿನ ಒಂದು ರಕ್ಷಣೆ ಆಗ್ತಿದೆ. ಅದಕ್ಕೆ ನಾವು ಖುಷಿ ಆಗ್ತೀವಿ. ಸರ್, ಮತ್ತೇನಾದ್ರು ಮಾತಾಡ್ತೀರಾ? ಮತ್ತೇನಿಲ್ಲ ಸರ್. ಸಾಕಾಣಿಕೆ ಎಲ್ಲ ಹೆಂಗ್ ಸಾಕ್ತಿದ್ರೆ? ನಾವು ಭಾಳ ಚೆನ್ನಾಗಿ ಹಾಲು, ಮತ್ತೆ ಹಿಂಡಿ, ಬೂಸ, ಹುಳ್ಳಿಕಾಳು ಎಲ್ಲ. ಸರಿ, ರೇಸಿ ಬರಕ್ಕೆ ಅಂತ ಎಕ್ಸ್ಟ್ರಾ ತಯಾರಿ ಮಾಡಿದ್ರ? ಏನಿಲ್ಲ, ಮಾಮೂಲಿ ಏನು ಮಾಡು ಸಾಕ್ಬೇಕು ಹಂಗೆ ಸಾಕಿ ನಾವು ಹೊಡಿತೀವಿ. ನಮ್ಮ ಚನ್ನಗಿರಿ ತಾಲೂಕು ಮುಗುಳೆಳ್ಳಿ ಅಂತಿದೆ, ಅಲ್ಲಿ ರೇಸ್ ಇದೆ 27ಕ್ಕೆ ಹಾಕ್ತೀವಿ ಅವನ್ನ. ಓಕೆ ಸರ್, ಅಂತರಗಟ್ಟೆವರೆಗೂ ಬಂದಿದ್ದಾವೆ ನಿಮ್ಮ ಎತ್ತು. ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಅಲ್ಲಿ ಜಯಶಾಲಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದಗಳು ಸರ್. ಆಯ್ತು, ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.